ತುಂಬ ದಿನದಿಂದ ಸ್ಕೂಬಾ ಡೈವ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ಆಗಿರಲಿಲ್ಲ. ಸೊ ಅದಕ್ಕೆ ಇವಾಗ ಟೈಮ್ ಬಂದಿದೆ. ಬೆಂಗಳೂರಿಂದ ನಾವು ಎಲ್ಲನೂ ಪ್ಯಾಕ್ ಮಾಡಿಕೊಂಡು ನ್ಯೂ ಇಯರ್ಗೆ ಪಟಾಕಿ ಎಲ್ಲನೂ ರೆಡಿ ಮಾಡಿಕೊಂಡು ನಮ್ಮೂರ ಕಡೆ ಹೊರಟ್ವಿ. ನಮ್ಮೂರು ಬೆಂಗಳೂರಿಂದ 500 ಕಿಲೋಮೀಟರ್ ದೂರ ಇದೆ. ಹಾಗೆ ಹೋಗ್ತಾ ಚಿತ್ರದುರ್ಗದಲ್ಲೊಂದು ಬ್ರೇಕ್ ಹಾಕ್ಬಿಟ್ಟು ಕಾಫಿ ಮತ್ತು ರಸ್ ತಿನ್ಕೊಂಡು ಹೊರಡ್ತೀವಿ. ಒಂದು ಬ್ರೇಕ್ ಅಂತ ರೋಡ್ ಪೂರ್ತಿ ತುಂಬ ಬ್ರೇಕ್ ಆಗಿ ಮನೆಗೆ ಬರೋದು ತುಂಬ ಲೇಟ್ ಆಗುತ್ತೆ. ಸೊ ಬೆಳಿಗ್ಗೆ ಬೇಗ ಸ್ಕೂಬಾ ಡೈವ್ಗೆ ಹೋಗಬೇಕಾಗಿರೋದ್ರಿಂದ ಬೇಗ ಬಂದು ಮಲ್ಕೋತೀವಿ. ಬೆಳಿಗ್ಗೆ ಬೇಗ ಎದ್ದು ಮುರುಡೇಶ್ವರ ಕಡೆ ಹೊರಟ್ವಿ. ಬೆಳಿಗ್ಗೆ ನಮ್ಮ ರಿಪೋರ್ಟಿಂಗ್ ಟೈಮಿಂಗು 7:30 ಇತ್ತು. ನಾವು ಸ್ವಲ್ಪ ಬೇಗ ಹೋದ್ವಿ. ಸೊ ಹಾಗೆ ಅಲ್ಲಿ ಬೀಚಲ್ಲಿ ಒಂಟೆಗೆ ಸ್ನಾನ ಮಾಡಿಸ್ತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ಸ್ಕೂಬಾ ಡೈವ್ದು ಸ್ವಲ್ಪ ಪ್ರೊಸೀಜರ್ ಇರುತ್ತೆ. ಸೊ ಅದನ್ನೆಲ್ಲ ಮುಗಿಸಿ ಬೀಚ್ ಕಡೆ ಹೊರಟ್ವಿ. ಬೀಚಲ್ಲಿ ನಮಗೋಸ್ಕರ ನಮ್ಮ ಬೋಟು ಕಾಯ್ತಾ ಇತ್ತು. ಇದು ನಿಮಗೆ ಮುರುಡೇಶ್ವರ ಪಕ್ಕದಲ್ಲೇ ಇರುತ್ತೆ. ನೆಕ್ಸ್ಟ್ ಇನ್ನೇನು ಬೋಟ್ ಹತ್ಕೊಂಡು ನೆತ್ರಾಣಿ ಐಲ್ಯಾಂಡ್ ಕಡೆ ಹೊರಟ್ವಿ. ಮುರುಡೇಶ್ವರದಿಂದ ನೆತ್ರಾಣಿ ಐಲ್ಯಾಂಡ್ ನಿಮಗೆ ತಲುಪೋಕೆ 1 hour 10 to 15 minutes ಬೇಕಾಗುತ್ತೆ. ಹೋಗ್ತಾನೆ ಸ್ಕೂಬಾ ಡೈವ್ ಟ್ರೈನರ್ಸ್ ನಿಮಗೆ ಇಕ್ವಿಪ್ಮೆಂಟ್ನ ಯಾವ ಥರ ಯೂಸ್ ಮಾಡಬೇಕು ಅಂತ ಗೈಡ್ ಮಾಡ್ತಾರೆ. ಹೋಗೋ ಅಷ್ಟರಲ್ಲಿ ಎಲ್ಲರೂ ಫುಲ್ ಸುಸ್ತಾಗಿದ್ದರು. ನಮ್ಮ ಬ್ಯಾಚಲ್ಲಿ 100ಅಲ್ಲಿ 50% ಎಲ್ಲರೂ ವಾಮಿಟಿಂಗ್ ಮಾಡ್ಕೊಂಡು ಹೋದರು. ಅದು ಯಾಕೆ ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಹೋಗ್ತಿದ್ದಾಗಲೇ ಫಸ್ಟ್ ಬ್ಯಾಚ್ ನಮ್ಮದೇ ಆಗಿತ್ತು. ನನ್ನ ಫ್ರೆಂಡ್ ಅಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಬಟ್ ನೀರೊಳಗೆ ಹೋಗ್ತಾ ಈ ಎಕ್ಸ್ಪೀರಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಿವಿ ನೋವು ಬರುತ್ತೆ. ನೀವು ಟ್ರೈನರ್ಸ್ ಕೊಟ್ಟಿರೋ ಇನ್ಸ್ಟ್ರಕ್ಷನ್ನ ಅದೇ ರೀತಿ ಫಾಲೋ ಮಾಡಬೇಕು. ಆವಾಗ ಏನೂ ಪ್ರಾಬ್ಲಮ್ ಬರಲ್ಲ. ನೀವು ಯಾರಾದರೂ ಹೋಗಿದ್ದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನನಗೆ ಬಂದಿರೋ ಟ್ರೈನರು ಸಿಗರೇಟಲ್ಲಿ ರಿಂಗ್ ಬಿಡೋ ಹಾಗೆ ನೀರಲ್ಲಿ ರಿಂಗ್ ಬಿಡ್ತಾಯಿದ್ರು. ಸೊ ನಾನು ಅದನ್ನು ಎಷ್ಟು ಸಲ ಟ್ರೈ ಮಾಡಿದ್ರೂ ಬಂದೇ ಇಲ್ಲ. ತುಂಬ ದಿನದಿಂದ ಹೋಗಬೇಕು ಅಂತ ಆಸೆ ಇಟ್ಕೊಂಡು ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಬೇಕಂದ್ರೆ, ನಾವು ಬುಕ್ ಮಾಡಿದ್ದು ಜಸ್ಟ್ ಡೈವ್ ಮುರುಡೇಶ್ವರ. ಇದರಲ್ಲಿ ಟ್ರೈನರ್ಸ್ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ. ಆದರೆ ಇದರಲ್ಲಿ ಒಂದು ಪ್ರಾಬ್ಲಮ್ ಏನು ಅಂತ ಅಂದರೆ, ಈ ಸೀಟಲ್ಲಿ ಸೈಡ್ ಸೀಟ್ ಆಗಿರೋದ್ರಿಂದ ಬೇಗ ತಲೆ ತಿರ್ಗೋದು, ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ. ಬಟ್ ಇದೊಂದು ಬಿಟ್ಟರೆ ಮತ್ತಿದರಲ್ಲಿ ಬೇರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ತುಂಬ ಆರಾಮಾಗಿ ಹೋಗ್ಬಿಟ್ಟು ಬಂದ್ವಿ. ಅಂತೂ ಸ್ಕೂಬಾ ಡೈವ್ ಆಸೆ ಅಂತೂ ತೀರ್ತು. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗೆ ಫಾಲೋ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.